ಮೊನ್ನೆ ಮದುವೆಗೆ ಕರೆಯಲೇ ಹೇಳಿ ಅಲ್ಲೊಂದು ಊರಿಗೆ ಹೋಗಿದ್ದೆ. ಅಲ್ಲಿ ಒಂದು ಬದಿ ಹೋದಿ ಸುಮಾರು ಮೇನ್ ರೋಡಿಂದ ಅವ್ರ ಊರಿಗೆ ಒಂದು 3 ಕಿಲೋಮೀಟರ್ ಆಗ್ತೇನೆ. ಅಲ್ಲೆಂತ ಮಾಡಿದ್ದೆ ಕೇಳಿದ್ರೆ ಊರ್ವರೆಗೂ ಡಾಂಬರೀಕರಣ ಮಾಡಿದ್ದ. ಆತ ಕಡೆಗೆ ಇಚ್ಚಿಗೆ ಮತ್ತೊಂದು ಊರಿಗೆ ಬಂದೆ. ಅಲ್ಲಿ ಮೇನ್ ರೋಡಿಂದ ಆ ಊರಿಗೆ ಒಂದು 2 ಕಿಲೋಮೀಟರ್ ಆಗ್ತೇನೆ. ಅಲ್ಲೆಂತ ಮಾಡಿದ್ದೆ ಕೇಳಿದ್ರೆ 1 ಕಿಲೋಮೀಟರ್ ಡಾಂಬರೀಕರಣ ಮಾಡಿ ಬಾಕಿದಷ್ಟು ಹಂಗೆ ಬಿಟ್ಟಿಟ್ಟಿದ್ದ. ಓಹೋ, ಕಡೆಗೆ ಮತ್ತೊಂದು ಬದಿಗೆ ಬಂದು ಅಲ್ಲೆಂತ ಮಾಡಿದ್ದೆ ಕೇಳಿದ್ರೆ ಅಲ್ಲಿ ಮೇನ್ ರೋಡಿಂದ ಊರಿಗೆ ಹೋಗೋ ರೋಡಲ್ಲಿ ಒಂದು 100 ಮೀಟರ್ ಲೆಕ್ಕಕ್ಕೆ ಕಾಂಕ್ರೀಟ್ ರೋಡ್ ಮಾಡಿ ಬಿಟ್ಬಿಡ್ದ. ಅದು ಯಾವ ಲೆಕ್ಕಾಚಾರದಲ್ಲಿ ಮಾಡಿಕು ಅರ್ಥ? ಅದಕ್ಕೂ ಒಂದು ಲೆಕ್ಕಾಚಾರ ಇದ್ದ. ಈಗ ನೀನು ಆ ಊರ್ವರೆಗೂ ಡಾಂಬರೀಕರಣ ಮಾಡಿದ್ದ ಅಂದ್ಯಲ್ಲ, ಅಲ್ಲಿ ಎಂತ ಇಲ್ಲಂದು ಒಂದು 1000 ಎಡಬಲ ಓಟಿದ್ದು ಅಲ್ಲಿ ಮತದಾರರಿದ್ದ. ಮತ್ತೊಂದು ಬದಿ ಬಂದೆ ನೋಡು, ಅರ್ಧಕ್ಕೆ ಡಾಂಬರೀಕರಣ ಮಾಡಿ ಅರ್ಧ ರಸ್ತೆ ಹಾಗೆ ಬಿಟ್ಟಿದ್ದ ಅಂದ್ಯಲ್ಲ, ಅಲ್ಲಿ ಒಂದು 500 ಆಸ್ಪಾಸ್ ಓಟಿದ್ದಿಕ್ಕು. ಕಡೆಗೆ ಮತ್ತೊಂದು ಬದಿಗೆ 100 ಮೀಟರ್ ಕಾಂಕ್ರೀಟ್ ರೋಡ್ ಮಾಡಿ ಬಿಟ್ಟಿದ್ದ ಅಂದ್ಯಲ್ಲ, ಅಲ್ಲಿ ಹೆಚ್ಚಾಗಿ ಒಂದು 100 ಓಟಿನ ಆಸ್ಪಾಸ್ ಇದ್ದು ಅಷ್ಟೇ. ಅದು ಓಟ್ ಎಷ್ಟಿದ್ದು ಆ ಲೆಕ್ಕಾಚಾರದ ಮೇಲೆ ಅದು ಕಾಮಗಾರಿ ನಡೀತು. ಅದಕ್ಕೆ ರಾಜಕೀಯ ಲೆಕ್ಕಾಚಾರ ಅಂತ ಹೇಳ್ತಾ ಗೊತ್ತಾಯ್ತಾ?